ಇವತ್ತು ತೋಟಗಾರಿಕೆಯಲ್ಲಿ ಲಾಸು ಅಂತ ಎಲ್ಲ ಹೇಳ್ತಾರೆ, ವ್ಯವಸಾಯದಲ್ಲಿ ಲಾಸು ಅಂತ ಹೇಳ್ತಾ ಇದ್ದಾರೆ. ಜೋಳ 150 ಕ್ವಿಂಟಾಲ್ವರೆಗೂ ಬೆಳಿತೀವಿ ವರ್ಷದಲ್ಲಿ. ಹೋದ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು. ಈ ವರ್ಷದಿಂದ ಪರವಾಗಿಲ್ಲ. ನಾನು 5 ಎಕರೆ ಇದು ಬೆಳೀತಾ ಇದ್ದೀನಿ. ಇದು ಹೈಬ್ರಿಡ್ ಜೋಳ, ಕೋಳಿ ಮೆಕ್ಕೆಜೋಳ. 1 ಎಕರೆ ರಾಗಿ ಮಾಡ್ತಾ ಇದ್ದೀವಿ ಮನೆಗೆ. ಹಸು ಇದೆ, 3 ಹಸು ಇದೆ. ಹಸುನಲ್ಲಿ ವರ್ಷದಲ್ಲಿ 1 ಲಕ್ಷದಿಂದ ಮೇಲ್ಪಟ್ಟು 1,25,000ವರೆಗೂ ಲಾಭ ಇದೆ ಹಸುವಿನಲ್ಲಿ. ಸೀಬೆ ಗಿಡ ಮಾಡಿದ್ದೀವಿ, ಈಗ ಫಲ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಅಂತರ್ ಬೇಸಾಯ ಮಾಡ್ತಾ ಇದ್ದೀವಿ. ಅಂತರ್ ಬೇಸಾಯ ಅಂದರೆ ಬೀನ್ಸ್ ನೆಟ್ಟಿದ್ದೀವಿ, ಇನ್ನು ಬೀನ್ಸು ಎಲ್ಲ ಮೊಳಕೆ ಹೊಡೆದಿದೆ, ಆಗ್ತಾ ಇದೆ. ಅದರಲ್ಲಿ ಈ ತೋಟ ನೆಕ್ಸ್ಟ್ ಇನ್ನೊಂದು ಜಾಗ, 2 ಜಾಗ ಇದೆ ನಮ್ಮದು. ಅದರಲ್ಲಿ ಬೋರ್ವೆಲ್ ಸರಿ ಮಾಡಿ ಇನ್ನೊಂದು ತೋಟ ಮಾಡ್ಬೇಕು ಅನ್ಕೊಂಡಿದ್ದೀವಿ. ವ್ಯವಸಾಯದಲ್ಲಿ ಬಹಳಷ್ಟು ಲಾಭ ಇದೆ. ಸ್ವಂತ ಕೆಲಸ ಮಾಡಿ ನಾವು ಕೆಲಸ ಮಾಡೋದ್ರಿಂದ ಲಾಭ ಜಾಸ್ತಿ ಇದೆ. ಚಿಕ್ಕ ಆಂಜನಪ್ಪ ಅಂತ ನನ್ನ ಹೆಸರು, ಆಂಜನಗೌಡ ಅಂತ ಅಡ್ಡ ಹೆಸರು ಕರಿತಾ ಇದ್ದಾರೆ. ರೈತ ಕುಟುಂಬದಿಂದ ಹುಟ್ಟು ಬಂದವ ನಾನು. ಬಡತನದಿಂದ ಬಂದವರೇ ನಾವು. ನಮ್ಮ ತಂದೆ ಹೆಸರು ದೊಡ್ಡೇಗೌಡ ಅಂತ. ಉಸ್ಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲೇ ನೆಲೆಸಿದ್ದೀವಿ. ಮೂಲ ವಾಸ ನಮ್ಮದಿದೆ. ವ್ಯವಸಾಯನೇ ಮಾಡಿದ್ದೀವಿ. SSLC ಓದಿದ್ದೀನಿ ನಾನು. ವ್ಯವಸಾಯದಲ್ಲಿ ಎತ್ತಿನಲ್ಲಿ ವ್ಯವಸಾಯ ಮಾಡಿ, ಉಳುಮೆ ಮಾಡಿ ವ್ಯವಸಾಯ ಮಾಡಿದ್ದೀವಿ. ಮಳೆ ಆಧಾರಿತವಾಗಿಯೇ ಮಾಡ್ಕೊಂಬಂದ್ವಿ. ಅವಾಗೂ ಲಾಭ ಮಾಡ್ಕೊಂಡೇ ಬಂದ್ವಿ. ಕಷ್ಟದ ದಿನಗಳು ಅವಾಗ ಮಳೆ ಆಶ್ರಯದಲ್ಲಿ ಕಷ್ಟ ಬಿದ್ದುಕೊಂಡು ಮೇಲೆ ಬಂದವರು. ಆನಂತರ 2003-4ರಿಂದ ಈಚೆಗೆ ತೋಟ ಮಾಡಲಿಕ್ಕೆ ಹಿಡಿದ್ವಿ. ನಮ್ಮ ದೊಡ್ಡಪ್ಪ ಅವರು ನೀರು ಬಿಡಿಸ್ಕೊಂಡು ರೇಷ್ಮೆ ಎಲ್ಲ ಬೆಳೆದ್ವಿ. ರೇಷ್ಮೆ ಬೆಳೆದ್ವಿ, ಜೋಳ ಜಾಸ್ತಿ ಬೆಳೆದಿದ್ವಿ. ಆ ನಂತರ ಬಂದಾಗ ತೋಟ ಮಾಡೋಕ್ಕೆ ಹಿಡಿದ್ವಿ. ಸ್ವಂತ ತೋಟ ಮಾಡೋಣ, ವ್ಯವಸಾಯದಲ್ಲಿ ಲಾಭ ಇದೆ, ಶ್ರಮಪಟ್ಟು ಮಾಡಿದ್ವಿ ತೋಟವನ್ನು. ಶ್ರಮಪಟ್ಟು ಮಾಡೋಕ್ಕೆ ಹಿಡಿದ ಮೇಲೆ ಇದರಲ್ಲಿ ಚಪ್ರ ಮಾಡಿದ್ವಿ. ಚಪ್ರ ಮಾಡಿ ದ್ರಾಕ್ಷಿ ಬೆಳೀಲಿಕ್ಕೆ ಹೋದ್ವಿ. ದ್ರಾಕ್ಷಿನಲ್ಲಿ ನಮಗೂ ದ್ರಾಕ್ಷಿಗೂ ಸೂಟಬಲ್ ಆಗಿಲ್ಲ. ದ್ರಾಕ್ಷಿ 4 ಬೆಳೆಯಲ್ಲಿ ತೆಗೆದುಬಿಟ್ವಿ. ಆಮೇಲೆ ತರಕಾರಿ ಬೆಳೆ ಬೆಳೆದ್ವಿ. ತರಕಾರಿ ಬೆಳೆ ಅಂದರೆ ಭಾಳಷ್ಟು ಚೆನ್ನಾಗಿ ಬೆಳೆದ್ವಿ. ಸ್ವಂತ ಇದರಿಂದ ಮಾಡಿ, ತಳ್ಳೋ ಗಾಡಿ ಮಾಡಿ, ನಾನು ನಮ್ಮ ಮನೆಯವರೇ ಬೆಳೆದು ಇದು ಕೆಲಸವನ್ನು ಮಾಡಿ, ಮೆನ್ಯೂರನ್ನು ಕಮ್ಮಿ ಉಪಯೋಗಿಸಿ, ಬಯೋಗ್ಯಾಸ್ ಇದೆ ನಮ್ಮದು. ಬಯೋಗ್ಯಾಸಿನ ಗೊಬ್ಬರನ ಇದಕ್ಕೆ ಹಾಕಿ, ಇದು ಮೆನ್ಯೂರ್ ಹೆಚ್ಚಿಗೆ ಯೂಸ್ ಮಾಡ್ದಲೆ, ಔಷಧಿ ಹೆಚ್ಚಿಗೆ ಯೂಸ್ ಮಾಡ್ದಲೆ ರಿಲಯನ್ಸ್ ಮಾಲಿಗೆ ಸಪ್ಲೈ ಕೊಟ್ವಿ. ಈ ಸೋರೆಕಾಯಿ, ಹೀರೆಕಾಯಿ ಮತ್ತು ಬಿಟ್ರ್ಗಾರ್ಡ್, ಇದು ಹಾಗಲಕಾಯಿ. ಒಳ್ಳೆ ಲಾಭವನ್ನು ಕಂಡ್ವಿ. ಅಂತಿಂಥ ಲಾಭ ಅಲ್ಲ, ಲಕ್ಷಾಂತರ ರೂಪಾಯಿ ಲಾಭ ಬಂತು. ಅದರಿಂದನೇ ಮನೆ ಕಟ್ಟಿದ್ದೀವಿ. ಒಂದು ನಮಗಾಗಿ ಮನೆ ಕಟ್ಟಿದ್ದೀವಿ. 2 ಮಕ್ಕಳಿದ್ದಾರೆ ನಮಗೆ, ಹೆಣ್ಮಕ್ಳಿಬ್ರು. ಇದರಲ್ಲಿ ತರಕಾರಿ ಬೆಳೆಯಲ್ಲಿ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾವು ಹೊಸ ಥರ ಮಾಡಿ ಇನ್ನೂ ತೋಟವನ್ನು ಜಾಸ್ತಿ ಮಾಡೋಣ ಅನ್ನೋ ಕಾರಣದಿಂದ ಇದನ್ನು ಸೀಬೆ ಗಿಡ ಮಾಡಿದ್ವಿ. ಸೀಬೆ ಗಿಡ ಮಾಡಿದ್ದೀವಿ, ಈಗ ಫಲ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಅಂತರ್ ಬೇಸಾಯ ಮಾಡ್ತಾಯಿದ್ದೀವಿ. ಅಂತರ್ ಬೇಸಾಯ ಅಂದರೆ ಬೀನ್ಸ್ ನೆಟ್ಟಿದ್ದೀವಿ, ಇನ್ನು ಬೀನ್ಸು ಎಲ್ಲ ಮೊಳಕೆ ಹೊಡೆದಿದೆ, ಆಗ್ತಾಯಿದೆ. ಅದರಲ್ಲಿ ಈ ತೋಟ ನೆಕ್ಸ್ಟ್ ಇನ್ನೊಂದು ಜಾಗ, 2 ಜಾಗ ಇದೆ ನಮ್ಮದು. ಅದರಲ್ಲಿ ಬೋರ್ವೆಲ್ ಸರಿ ಮಾಡಿ ಇನ್ನೊಂದು ತೋಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ವ್ಯವಸಾಯದಲ್ಲಿ ಭಾಳಷ್ಟು ಲಾಭ ಇದೆ. ಸ್ವಂತ ಕೆಲಸ ಮಾಡಿ ನಾವು ಕೆಲಸ ಮಾಡೋದ್ರಿಂದ ಲಾಭ ಜಾಸ್ತಿ ಇದೆ. ಆಮೇಲೆ ಪವರ್ ಟಿಲ್ಲರ್ ಇಟ್ಕೊಂಡಿದ್ದೀವಿ, ತಳ್ಳೋ ಗಾಡಿ ಇಟ್ಕೊಂಡಿದ್ದೀವಿ. ಇಲ್ಲೇ ಗ್ರೇಡಿಂಗ್ ಮಾಡ್ತೀವಿ. ಇಲ್ಲೇ ಗ್ರೇಡಿಂಗ್ ಮಾಡಿ ನಂತರ ನಾವು ಮಾಲ್ಗೆ ಹಾಕ್ತೀವಿ. ಆ ವೇಸ್ಟೇಜ್ನ ನಾವೇನು ವೇಸ್ಟ್ ಮಾಡೋದಿಲ್ಲ. ನಮ್ಮ ದೊಡ್ಡಬಳ್ಳಾಪುರ ಮಾರ್ಕೆಟಲ್ಲಿ ವೇಸ್ಟ್ನ ಮಾರ್ತೀವಿ. ಅದರಲ್ಲೂ ಪರವಾಗಿಲ್ಲ, ಏನು ನಮ್ಮ ಖರ್ಚಿಗಾಗೋಷ್ಟು ದುಡ್ಡು ಇಡುತ್ತೆ. ಉಳಿತಾಯ ಮಾಡಿ ಕೆಲಸ ಮಾಡಿ ದುಡಿಮೆ ಮಾಡ್ತಾಯಿದ್ದೀವಿ. ಇವತ್ತು ತೋಟಗಾರಿಕೆಯಲ್ಲಿ ಲಾಸು ಅಂತ ಎಲ್ಲ ಹೇಳ್ತಾರೆ, ವ್ಯವಸಾಯದಲ್ಲಿ ಲಾಸು ಅಂತ ಹೇಳ್ತಾ ಇದ್ದಾರೆ. ಜೋಳ 150 ಕ್ವಿಂಟಾಲ್ವರೆಗೂ ಬೆಳಿತೀವಿ ವರ್ಷದಲ್ಲಿ. ಹೋದ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು. ಈ ವರ್ಷದಿಂದ ಪರವಾಗಿಲ್ಲ. ನಾನು 5 ಎಕರೆ ಇದು ಬೆಳೀತಾ ಇದ್ದೀನಿ. ಇದು ಹೈಬ್ರಿಡ್ ಜೋಳ, ಕೋಳಿ ಮೆಕ್ಕೆಜೋಳ. 1 ಎಕರೆ ರಾಗಿ ಮಾಡ್ತಾಯಿದ್ದೀವಿ ಮನೆಗೆ. ಹಸು ಇದೆ, 3 ಹಸು ಇದೆ. ಹಸುವಿನಲ್ಲಿ ವರ್ಷದಲ್ಲಿ 1 ಲಕ್ಷದಿಂದ ಮೇಲ್ಪಟ್ಟು 1,25,000ವರೆಗೂ ಲಾಭ ಇದೆ ಹಸುವಿನಲ್ಲಿ, ಖರ್ಚು ತೆಗೆದು. ಅದರದ್ದು ಗೊಬ್ಬರ ಅದಕ್ಕೆ ಸಪ್ರೇಟು ಆದಂಥ ತೊಟ್ಟಿ ಮಾಡಿ ಮೇಲ್ಗಡೆ ಇದು ಮಾಡಿ ಅದನ್ನು ಆರ್ಗ್ಯಾನಿಕ್ ಥರ ನಾವು
ಹುಲ್ಲು ಕಸ ಏನು ವೇಸ್ಟೇಜ್ ಎಲ್ಲ ಹಾಕ್ದಲೆ ಸೊಪ್ಪು ಮತ್ತು ಸಗಣಿಯನ್ನೇ ಮಾಡಿ ನಮ್ಮ ಗೋಬರ್ ಗ್ಯಾಸ್ ಗಂಜಲವನ್ನು ಸಪ್ರೇಟ್ ಬಂದು ಗೋಬರ್ ಗ್ಯಾಸ್ಗಾಗಿ ಅದನ್ನು ಇದು ಮಾಡಿ ತಿಪ್ಪೆಗೆ ಹಾಕಿ ಕೊಳಿಸ್ತಾ ಇದ್ದೀವಿ ಗೊಬ್ಬರನ. ಅದನ್ನು ತಂದು ನಾವು ಇದಾಗ್ತೀವಿ ನೋಡಿರಿ. ಮೆನ್ಯೂರ್ ಇದುವರೆಗೂ ಹಾಕೇ ಇಲ್ಲ, ಚೆನ್ನಾಗಿದೆ ಇದು ಸೀಬೆ ಗಿಡ ಇವತ್ತುವರೆಗೂ ಚೆನ್ನಾಗಿದೆ, ಫೈನ್ ಇದೆ. ಇದುವರೆಗೂ ಒಂದು ಕಾಳು ಮೆನ್ಯೂರ್ ಹಾಕಿಲ್ಲ ನಾವು. ಇನ್ಮೇಲೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ, ಸ್ವಲ್ಪ ಯೂಸ್ ಮಾಡಬೇಕು, ಆದಷ್ಟು ಇದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ. ಅಂತರ್ ಬೇಸಾಯದಲ್ಲಿ 1 ವರ್ಷದಿಂದ 4 ಬೆಳೆ ಬೆಳೆದಿದ್ದೀವಿ. ಹೀರೆ ಗಿಡ ಮತ್ತು 1 ಬೆಳೆ ಆಗಲ ಗಿಡ ಬೆಳೆದಿದ್ದೀವಿ ಸಂಪೂರ್ಣ. ಈಗ ಬೀನ್ಸ್ ನೆಟ್ಟಿದ್ದೀವಿ, ಇದು ಲಾಸ್ಟ್ ಬೆಳೆ. ಇನ್ಮೇಲೆ ಸೀಬೆ ಗಿಡದಲ್ಲಿ ನಾವು ಬೆಳೆಬಾರ್ದು ಅಂದ್ಕೊಂಡಿದ್ದೀವಿ, ಸೀಬೆ ಗಿಡಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ. ಹೀಗಾಗಿ ಇದೆ. ಮನೆಗೆ ಚಿಕ್ಕ ಚಿಕ್ಕ ತರಕಾರಿಗಳನ್ನು ಏನೇನೂ ಮೆನ್ಯೂರ್ ಹಾಕ್ದಲೆ ಬೆಳಿತೀವಿ, ಸ್ವಂತ ಮಾಡಿ. ನಾನು ನಮ್ಮ ಮನೆಯವರೇ ಕೆಲಸ ಮಾಡ್ತೀವಿ. ಲೇಬರ್ಸ್ ಎಲ್ಲ ಏನೂ ಇಲ್ಲ, ಲೇಬರ್ಸು ಬರೋದು ಇಲ್ಲ. ನಾವು ಕರ್ಕೊಂಬಂದರೆ ಅವ್ರನ್ನ ಹೇಳಿ ಕೆಲಸ ಮಾಡೋದು ಕಷ್ಟನೇ. ಕಷ್ಟ ಅಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲೇಬರ್ಸ್ ಏನಿಲ್ಲ, ಎಲ್ಲ ನಾವು ಸ್ವಂತವಾಗಿ ಹೊಸ ತಂತ್ರಜ್ಞಾನ ಉಪಯೋಗಿಸ್ಕೊತಾ ಇದ್ದೀವಿ. ಗೌರ್ಮೆಂಟಿಂದ ಕೊಡೋವಂಥ ಇವನನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಇದು ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ನಾವು ಮಾಹಿತಿಯನ್ನು ಪಡಿತೀವಿ, ಓದ್ತೀವಿ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವರು ನಮ್ಮ ತೋಟಕ್ಕೆ ಬರ್ತಾರೆ. ಭಾಳಷ್ಟು ಜನ ನಮ್ಮ ತೋಟಕ್ಕೆ ಬಂದಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇರೋದನ್ನ ಮಾರ್ಪಾಟು ಮಾಡಿದ್ದಾರೆ. ಆದರೂ ಅವರು ಏನು ಹೋಗಿದ್ದನ್ನ 90% ನಾವು ಮಾಡ್ಕೊತೀವಿ. ಆದಷ್ಟು ಅವ್ರು ಹೇಳಿ ಹೋಗಿದ ತಕ್ಷಣ ಮಾಡ್ಕೊಂಡಿದ್ರು ನಿಧಾನಕ್ಕೆ ಮಾಡ್ಕೊತೀವಿ. ರೈತ ನಿಧಾನಕ್ಕೆ ಮುಂದುವರೆದುಕೊಂಡು ಹೋದ್ರೇ ಚಂದ ಮತ್ತು ಚೆನ್ನಾಗಿ ಕಾಣೋದು. ಫಾಸ್ಟಾಗಿ ಹೋಗೋಕ್ಕಾದರೆ ಆಗಲ್ಲ. ಕೆಲಸ ಮಾಡಬೇಕು ಮುಖ್ಯವಾಗಿ. ಯಾವ ರೈತ ಕೆಲಸ ಮಾಡೋದಿಲ್ವೋ ಆ ರೈತನಿಂದ ಚೆನ್ನಾಗಾಗ ಸಾಧ್ಯವೇ ಇಲ್ಲ. ಕೆಲಸ ಮಾಡೋನು ಚೆನ್ನಾಗೇ ಇರ್ತಾನೆ, ಆರಾಮಾಗಿರ್ತಾನೆ, ಒಳ್ಳೆ ಜೀವನ ನಡೆಸ್ತಾನೆ. ಏನೋಪ್ಪ ನಾವು ಚೆನ್ನಾಗಾಗಿಲ್ಲ, ಬೇಗ ಹೋಗ್ತಾಯಿಲ್ಲ ಮುಂದಕ್ಕೆ ಅಂದರೆ ಆಗೋದಿಲ್ಲ. ರೈತ ಇವತ್ತು ರೈತಾಪಿ ಜೀವನದಲ್ಲಿ ನಾವು ಚೆನ್ನಾಗಿ ಬದುಕಿದ್ದೀವಿ, ಚೆನ್ನಾಗಿದ್ದೀವಿ. ಇದು ಹೆಂಡ್ತಿ ಮಕ್ಕಳು ಓಡಾಡೋದು ನಾವು ಎಲ್ಲ ಚೆನ್ನಾಗಿದೆ. ಎಲ್ಲ ಏನು ಮಾಡಿದ್ರು ನಾವೇ ಮಾಡಬೇಕು. ಅದರಿಂದ ಇದೇ ಟೈಮಿಂಗ್ಸು ಅಂತ ಏನಿಲ್ಲ. ಯಾವ್ಯಾವ ಟೈಮಿಂಗ್ಸು ಯಾವಾಗ ಬರ್ತಾಯಿರ್ತೀವಿ, ಯಾವಾಗ ಕೆಲಸ ಮಾಡ್ತಾಯಿರ್ತೀವಿ, ಓದ್ತಾಯಿರ್ತೀವಿ. ಬೆಳಗ್ಗೆ ಸ್ಕೂಲ್ನ 8 ಗಂಟೆಗೆ ಮಕ್ಕಳನ್ನ ಕಳಿಸ್ತೀವಿ. ಮತ್ತು ಇದು ಬರ್ತೀವಿ 9 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. 4:15 ಅಷ್ಟೊತ್ತಿಗೆ ಹಸು ಮನೆ ಹತ್ರ ಇರುತ್ತೆ. ಅವಕ್ಕೆಲ್ಲ ಫುಲ್ಲು ಇದು ಮೇವೆಲ್ಲ ಇದು ಬೆಳ್ಕೊಂಡಿದ್ದೀವಿ. ಅದು ಸ್ಕೂಲಿಗೆ ವರ್ಷ ಆಗೋಷ್ಟು ಮೇವು ನಾವೇ ಸ್ವಂತ ಇದು ಬೆಳ್ಕೊತೀವಿ. ಆದ್ದರಿಂದ 4 ಗಂಟೆಗೆ ಹೋಗಿ 4:15ಗೆ ಹೋಗ್ತೀವಿ. ಸೊ ಹಾಕಿ ಇದು ಹಾಲೆಲ್ಲ ಕರೆದಾಕಿ ಹಸುಗಳ್ನ ಈಚೆ ಕಡೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಟೈಮ್ ನಾನು ಬರ್ತೀನಿ. ನಮ್ಮ ಮನೆಯವರು ಇರ್ತಾರೆ. 3 ಜಾಗ ಇದೆ ನಮ್ಮದು. 3 ಜಾಗದಲ್ಲೂ ವ್ಯವಸಾಯ ಮಾಡ್ತೀವಿ. ಉತ್ಕೃಷ್ಟವಾದಂಥ ವ್ಯವಸಾಯ ಮಾಡ್ತಿದ್ದೀವಿ. ಹೇರಳವಾಗಿ ಬೆಳೆ ಇದೆ, ಜೋಳ ಇದೆ, ರಾಗಿ ಇದೆ, ಚೆನ್ನಾಗಿ ಬೆಳೆದಿದೆ ರಾಗಿ ಎಲ್ಲ. ಯಾವುದರಲ್ಲೂ ಈ ವರ್ಷ ಯಥೇಚ್ಛವಾಗಿ ಬಂದಿದೆ, ಒಳ್ಳೆ ಮಳೆನೂ ಆಗಿದೆ. ಆದ್ದರಿಂದ ಪರವಾಗಿಲ್ಲ. ಇದು ಸೀಬೆ ಗಿಡ 250 ಗಿಡ ಇದೆ 2 ಎಕರೆಗೆ. ನಾವು ಏನು ಮಾರ್ಪಾಟು ಮಾಡ್ಕೊಂಡಿದ್ದೀವಿ ಅಂದರೆ, ಒಂದು 20 ಅಡಿ ಜಾಗ ಮಾಡಿ ಹಿಂಗೆ 15 ಅಡಿ ಜಾಗ ಬರೋಂಗೆ ಡಿಸ್ಟೆನ್ಸ್ ಮಾಡ್ಕೊಂಡಿದ್ದೀವಿ. ಜಿಗ್ಜಾಗ್ ಟೈಪಲ್ಲಿ ಹಾಕಿದ್ದೀವಿ. ಯಾಕೆಂದರೆ ಈ ಗಿಡ ಬಂದಾಗ ಅದಕ್ಕೆ ಒತ್ತಡ ಆಗಬಾರ್ದು ಅಂತ. ಮಧ್ಯ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ತಳ್ಳೋ ಗಾಡಿ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ತಳ್ಳೋ ವ್ಯವಸ್ಥೆ ಮಾಡ್ಕೊಂಡ್ರೆ ಕೂಚ ಇದೆ. ಆ 20 ಅಡಿ ಜಾಗದಲ್ಲಿ ನಾವು 5 ಅಡಿ ನಮಗೋಸ್ಕರ 2 ಲೈನಿಗೆ ಒಂದು ಸರಿ 5 ಅಡಿ ಜಾಗವನ್ನು ಉಳಿಸ್ಕೊಂಡಿದ್ದೀವಿ. ಯಾಕೆಂದರೆ ನಾವು ತಳ್ಳೋ ಗಾಡಿನಲ್ಲಿ ಲೇಬರ್ಸು ಬರೋದೇ ಇರೋದ್ರಿಂದ ಅದನ್ನ ತೋಟದಿಂದ ಹೊರಗಡೆ ತರೋದಕ್ಕೆ ಇಟ್ಕೊಂಡಿದ್ದೀವಿ. ಆ ಜಾಗನ ಹೊಸ ಥರ ಮಾಡಿದ್ದೀವಿ. ಇದು 250 ಗಿಡ ಇದೆ, 2 ಎಕರೆ ಜಾಗ ಇದೆ. ನಂತರ ಜೋಳ ಇದೆ, 5 ಎಕರೆ ಜೋಳ ಇದೆ, ಮುಸ್ಕಿನ ಜೋಳ. 120ರಿಂದ 150 ಕ್ವಿಂಟಾಲ್ವರೆಗೂ ಬೆಳೆದಿದ್ದೀನಿ ನಾನು. ಅದು ಈ ವರ್ಷ ಚೆನ್ನಾಗೇ ಬಂದಿದೆ. ರಾಗಿ ಇದೆ, 1 ಎಕರೆ ರಾಗಿ ಇದೆ ನಮ್ಮದು. ಚೆನ್ನಾಗಿದೆ ರಾಗಿನೂ, ಪರವಾಗಿಲ್ಲ. ಇದರಲ್ಲಿ ಇದು 2 ಎಕರೆ ಪೂರ್ತ ಬೀನ್ಸ್ ಮಾಡಿದ್ದೀವಿ. ಅಂದರೆ ಅಂಬಿನ್ ಬೀನ್ಸು, ರಿಂಗ್ ಬೀನ್ಸ್ ಅಂತಾರೆ ಅದನ್ನ, 398. ಇದನ್ನ ಬೆಳೆದಿದ್ದೀವಿ. ಹೋದ ವರ್ಷ ಬೆಳೆದಿದ್ದೆ 13.5 ಕ್ವಿಂಟಾಲು ಬೆಳೆದಿದೆ, 15,500 ಆಯಿತು. ಅದು 1 ಎಕರೆನಲ್ಲಿ ಬೆಳೆದಿದೆ. ಈ ಸರಿ 2 ಎಕರೆಗೂ ಪೂರ್ತ ಮಾಡಿದ್ದೀವಿ. ಅಂತರ್ ಬೇಸಾಯ ಮಾಡಿರೋದ್ರಿಂದ ಈ ಸರಿ ಚೆನ್ನಾಗಿ ಮಾಡಬೇಕು ಅಂತ ಗೊಬ್ಬರ ಎಲ್ಲ ಹಾಕಿ ಭಾಳ ಫೈನ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬರಲೇಬೇಕು ಅಂತ ನಾವು ಶ್ರಮ ಪಡ್ತೀವಿ. ಬೆಳೆಯೋದಿದೆ. 2 ಎಕರೆ ಬೀನ್ಸು ಲೆಕ್ಕ, 2 ಎಕರೆ ಬೀನ್ಸ್ ಇದೆ. ಅಂತರ ಜಾಸ್ತಿ ಇರೋದ್ರಿಂದ ಅಳತೆ ಸ್ವಲ್ಪ ಕಮ್ಮಿ ಬರ್ಬೋದು. ಹೀಗಾಗಿ ಚೆನ್ನಾಗಿದೆ. ಸ್ವಲ್ಪ ಮೇವು ಇದೆ ಇದರಲ್ಲಿ. ಬಾರ್ಡ್ರಲ್ಲಿ ವೇಸ್ಟ್ ಆಗಬಾರ್ದು,
ಆಚೆಯಿಂದ ಇದು ಏನೇನೋ ಬೇರೆ ಬೇರೆ ಇದೆಲ್ಲ ಬರುತ್ತೆ, ಇದು ಕಳೆ ಬರ್ತದೆ ಅಂದ್ಬಿಟ್ಟು ಸುತ್ತೂ ಏನು ಹಚ್ಗಳಿಗೆ ಕೋತ್ರಿ ಸೀಮೆ ಹುಲ್ಲು ಅದನ್ನು ಬೆಳೆದಿದ್ದೀವಿ. ಚೆನ್ನಾಗಿದೆ. ಒಂದು ಕಡೆಯಿಂದ ಕುಯ್ಕೊಂಬಂದಾಗೆಲ್ಲ ಬರ್ತದೆ. ಅದಕ್ಕೂ ಅಷ್ಟೇ ಏನು ಮೆನೂರೆಲ್ಲ ಹಾಕೋದಿಲ್ಲ. ಹಸುಗಳ್ಗೇನು ನಾವು ಮೆನೂರು ಹೆಚ್ಚಿಗೆ ಯೂಸ್ ಮಾಡೋದೇ ಇಲ್ಲ. ಮಳೆ ಆಶ್ರಯಕ್ಕೆ ಬರ್ತದೆ. ಒಂದು ಡ್ರಿಪ್ ಲೈನ್ ಹಾಕಿದ್ದೀವಿ, ಬೇಕಾದಾಗ ಒಂದೊಂದು ಸ್ವಲ್ಪ ಇಟ್ಕೊತೀವಿ. ಅಗಸೆ ಗಿಡ ಇದೆ, ತೊಗರಿ ಇದೆ. ಒಂದು ಲೈನು ನಮ್ಮ ಮನೆಗೋಸ್ಕರ ತೊಗರಿ ಇಟ್ಕೊಂಡಿದ್ದೀವಿ. ಚಿಕ್ಕಡಿ ಗಿಡ ಉಣಿದ್ದೀವಿ. ಒಂದು ಲೈನ್ ವೇಸ್ಟ್ ಆಗಬಾರ್ದು, ಅದು ಆ ಜಾಗಕ್ಕೆ ನಮ್ಮ ಚೇಪೆ ಗಿಡ ಹೋಗದೇ ಇರೋದಕ್ಕೆ ಚಿಕ್ಕಡಿ ಗಿಡವನ್ನು ನೆಟ್ಟಿದ್ದೀವಿ ನಾವು. ಚಿಕ್ಕಡಿ ಗಿಡ ಅದರಲ್ಲಿ ಒಳ್ಳೆ ಲಾಭ ಇದೆ. ಮಾರ್ಕೆಟಿಗೆ ವಾರದಲ್ಲಿ ಒಂದು ಸರಿ ಹೋಗೋಣ ಅಂತ ಇಟ್ಕೊಂಡಿದ್ದೀವಿ ಅದನ್ನ. ಚೆನ್ನಾಗಿದೆ. ಇದು 2 ಎಕರೆ ಜಾಗ ಇದೆ ಈ ಜಾಗ. ಎಲ್ಲವನ್ನೂ ಇದಕ್ಕೆ ಮಾತ್ರ ಯಾರನ್ನೂ ಲೇಬರ್ಸ್ ಇದುವರೆಗೂ ಕರ್ಕೊಂಡೇ ಬಂದಿಲ್ಲ. ಏನೇನಕ್ಕೋ ಲೇಬರ್ಸ್ ಕರ್ಕೊಂಬಂದಿಲ್ಲ. ಜೋಳ ನೆಡೋವಾಗ, ನಂತರ ಜೋಳ ಕಟ್ ಮಾಡೋವಾಗ ಇದು ಒಂದು ಸ್ವಲ್ಪ ಆಳನ್ನ ಕರ್ಕೊತೀವಿ. ಅದು ಕಷ್ಟನೇ. ನಾವೇ ಮಾಡಿಬಿಡ್ತೀವಿ. ನಮ್ಮಲ್ಲೇ ಪವರ್ ಟಿಲ್ಲರ್ ಇದೆ, ನಾವೇ ಮಾಡ್ಕೊತೀವಿ ಎಲ್ಲ ಕೆಲಸವನ್ನು. ಆದಷ್ಟು ನಾವೇ ಮಾಡ್ಕೊತೀವಿ. ಆಗಿಲ್ಲ ಅಂದರೆ ಒಬ್ಬರನ್ನ ಕರ್ಕೊತೀವಿ, ಬೋರಲ್ಲ ಈಗ ತೊಂದರೆ ಇರೋದ್ರಿಂದ